ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಮೊಳಕೆ ಬಂದ ಹೆಸರು ಕಾಳು ಪಡ್ಡು ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇದು ತುಂಬಾನೇ ಸುಲಭ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. 1 ಕಪ್ ಮೊಳಕೆ ಬಂದ ಹೆಸರು ಕಾಳನ್ನು ತೆಗೆದುಕೊಳ್ಳಿ. ಮೊಳಕೆ ಬರುವುದಕ್ಕೆ ಬೆಳಗ್ಗೆ ಹೆಸರು ಕಾಳನ್ನು ನೆನೆ ಇಡಿ. ನೈಟ್ ಟೈಮಲ್ಲಿ ನೀರನ್ನೆಲ್ಲ ಬಸಿದು ಒಂದು ಪಾತ್ರೆಗೆ ಹಾಕಿ ನೀರೆಲ್ಲ ಬಸಿದ ಮೇಲೆ ಅದರ ಕ್ಯಾಪನ್ನು ಮುಚ್ಚಿ ಬೆಳಗ್ಗೆ ಎದ್ದು ನೋಡಿದರೆ ಮೊಳಕೆ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಕಪ್ಪು ಕೊತ್ತಂಬರಿಯನ್ನು ಹಾಕಿ 1 ಇಂಚಿನಷ್ಟು ಹಸಿ ಶುಂಠಿ ಹಾಗೂ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿಕೊಳ್ಳಬೇಕು. ಮೊಳಕೆ ಬರಿಸಿದ ಹೆಸರು ಕಾಳನ್ನು ಮಾರ್ನಿಂಗ್ ಟೈಮ್ ತಿಂದರೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು. 2 ಹಸಿಮೆಣಸಿಕಾಯನ್ನು ಕೂಡ ಹಾಕಿ ಸ್ವಲ್ಪ ಜೀರಿಗೆ, 1/4 ಟೇಬಲ್ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಿ 3 ಟೇಬಲ್ ಸ್ಪೂನ್ ಬೇಸನ್ ಕಡಲೆ ಹಿಟ್ಟು, ಹಸಿ ಕಡಲೆಬೇಳೆ ಹಿಟ್ಟು ಹಾಕಿದರೆ ತುಂಬಾ ಕ್ರಿಸ್ಪಿ ಹಾಗೂ ಟೇಸ್ಟಿಯಾಗಿ ಬರುತ್ತೆ ಈ ಪಡ್ಡು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಥವಾ 1/4 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಂಡು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು. ಎಲ್ಲ ಮಿಕ್ಸ್ ಮಾಡಿದ ಕಾಳುಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಬೇಕು. ಇದಕ್ಕೆ ಅರ್ಧ ಗ್ಲಾಸು ನೀರನ್ನು ಹಾಕಿ ಫಸ್ಟಿಗೆ ನುಣ್ಣಗೆ ರುಬ್ಬಿಕೊಳ್ಳಿ, ಬೇಕಂದರೆ ಆಮೇಲೆ ಹಾಕಿಕೊಳ್ಳಬಹುದು. ನೋಡಿ, ಈ ಥರದಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಜಾಸ್ತಿ ತರಿ ಇರಬಾರ್ದು, ಅಷ್ಟು ನೈಸಾಗಿ ಇರಬಾರ್ದು, ಆ ಥರದಲ್ಲಿ ರುಬ್ಬಿಕೊಳ್ಳಿ. ಇದನ್ನು ಚೆನ್ನಾಗಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರದಲ್ಲಿ ಹಿಟ್ಟು ಇದೇ ಥರದಲ್ಲಿ ಥಿಕ್ನೆಸ್ ಇರಬೇಕು. ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ. ಹಾಗೆ ಪಡ್ಡು ಮಾಡುವ ಬದಲು ಇದಕ್ಕೆ ನಾವು ಒಗ್ಗರಣೆ ಕೊಟ್ಟು ಹಾಕಿದರೆ ಚೆನ್ನಾಗಿ ಪಡ್ಡು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಟುಕೊಳ್ಳಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕಿಕೊಳ್ಳಿ. ಇದು ಚೆನ್ನಾಗಿ ಚಟ್ಪಟ ಅಂದ ಮೇಲೆ 1/4 ಟೇಬಲ್ ಸ್ಪೂನ್ ಇಂಗನ್ನು ಹಾಕಿ ಈರುಳ್ಳಿ ನೀವು ಎಷ್ಟು ಸಣ್ಣದಾಗಿ ಕಟ್ ಮಾಡ್ತೀರೋ ಅಷ್ಟು ನೈಸಾಗಿ ಕಟ್ ಮಾಡಿ ಈರುಳ್ಳಿಯನ್ನು ಹಾಕಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಹಸಿ ಬಿಸಿ ಇರಬೇಕು, ಆ ಥರದಲ್ಲಿ ಫ್ರೈ ಮಾಡಿ. 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ ಈರುಳ್ಳಿ ಜೊತೆ ಚೆನ್ನಾಗಿ ಅರಿಶಿಣ ಮಿಕ್ಸ್ ಆಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಈರುಳ್ಳಿಯನ್ನು ನಾವು ರುಬ್ಬಿಟ್ಟುಕೊಂಡ ಹಿಟ್ಟಿಗೆ ಹಾಕಿಕೊಳ್ಳಬೇಕು. ಈರುಳ್ಳಿಯನ್ನು ಇದಕ್ಕೆ ಹಾಕಿ ನಿಮಗೆ ಇನ್ನೂ ಚೆನ್ನಾಗಿ ಇದಾಗಬೇಕಂದ್ರೆ ಸಣ್ಣದಾಗಿ ಕೊತ್ತಂಬರಿ ಹೆಚ್ಚಿಟ್ಟುಕೊಳ್ಳಿ. ಹಾಗೆ ಈ ಕೊತ್ತಂಬರಿ ಕರಿಬೇವನ್ನು ಕೂಡ ಹಾಕಿದ್ರು ಇನ್ನೂ ಚೆನ್ನಾಗಿರುತ್ತೆ. ಆದರೆ ಕೊತ್ತಂಬರಿ ಕರಿಬೇವು ಹಾಕಿದರೆ ಮಕ್ಕಳಿಗೆ ತೆಗೆದು ತಿನ್ನುತ್ತಾರೆ, ಅದಕ್ಕೋಸ್ಕರ ಹೀಗೆ ಮಾಡಿ. 1/4 ಕಪ್ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ದೋಸೆ ಹಿಟ್ಟಿನಕ್ಕಿಂತ ಗಟ್ಟಿಯಾಗಿ ಬರಬೇಕು. ಇಡ್ಲಿ ಹಿಟ್ಟಿರುತ್ತಲ್ಲ ಆ ಥರದಲ್ಲಿ ಇದು ಚೆನ್ನಾಗಿ ಬರುತ್ತೆ. ಇದು ಎಷ್ಟು ಚೆನ್ನಾಗಿ 1 ನಿಮಿಷ ಮಿಕ್ಸ್ ಮಾಡ್ತಿರಲ್ಲೋ ಅಷ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ 5 ಚಿಟಿಗೆಯಷ್ಟು ಸೋಡಾ ಪುಡಿ, ಬೇಕಿಂಗ್ ಸೋಡಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಗ್ಯಾಸ್ ಮೇಲೆ ಪಡ್ಡಿನ ತವವನ್ನು ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಇದಕ್ಕೆ ಪಡ್ಡನ್ನು ಹಾಕಿ, ಹಿಟ್ಟನ್ನು ಇದಕ್ಕೆ ಹಾಕಿ. ನಿಮಗೆ ದಪ್ಪ ಬೇಕಂದರೆ ಈ ಥರದಲ್ಲಿ ಫುಲ್ಲಾಗಿ ಹಾಕಿ, ಇಲ್ಲಾಂದರೆ ಸ್ವಲ್ಪ ಹಿಟ್ಟು ಹಾಕಿ ಚಿಕ್ಕ ಪಡ್ಡು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರದಲ್ಲಿ ಪಡ್ಡು ಹಾಕಿ ಚೆನ್ನಾಗಿ 5 ನಿಮಿಷ ಅಥವಾ 4 ನಿಮಿಷ ಆಗುತ್ತೆ. ಸಣ್ಣ ಉರಿಯಲ್ಲೇ ಬೇಯಿಸಬೇಕು. ಜಾಸ್ತಿ ಉರಿ ಇಟ್ಟು ಬೇಯಿಸಿದರೆ ಒಳಗಡೆ ಹಸಿ ಬಿಸಿ ಆಗುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ಬೇಯಿಸಿ ಆಮೇಲೆ ಈ ಥರದಲ್ಲಿ ತಿರುವಿ ಹಾಕಿ ಉಲ್ಟಾ ಹಾಕಿ ಅದು ಕೂಡ 2-3 ನಿಮಿಷ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯ್ದರೆ ಅದು ಹಸಿ ಬಿಸಿ ತಿನ್ನಕ್ಕೂ ಚೆನ್ನಾಗಿರುತ್ತೆ, ಹಸಿ ಬಿಸಿ ಇರುವುದಿಲ್ಲ. ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಪಡ್ಡು. ತುಂಬಾ ಹೆಲ್ತಿ ರೆಸಿಪಿ ಫ್ರೆಂಡ್ಸ್. ಈ ಥರದಲ್ಲಿ ಮೊಳಕೆ ಬಂದ ಹೆಸರು ಕಾಳಿಂದ ಪಡ್ಡನ್ನು ಮಾಡಿ ಲಂಚ್ ಬಾಕ್ಸ್ಗೆ ಕಟ್ಟಿದ್ರು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕೆಂಪು ಚಟ್ನಿ ಅಥವಾ ತೆಂಗಿನಕಾಯಿ ಚಟ್ನಿ, ಶೇಂಗಾ ಚಟ್ನಿ ಅಥವಾ ಟೊಮೆಟೊ ಚಟ್ನಿ, ಯಾವ ಚಟ್ನಿ ಆದ್ರೂ ಕೂಡ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಚಟ್ನಿ ಮಾಡಿಕೊಳ್ಳಿ. ಬೆಳಗ್ಗಿನ ಟಿಫಿನಿಗೆ ಕೂಡ ಚೆನ್ನಾಗಿರುತ್ತೆ ಹಾಗೂ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಚೆನ್ನಾಗಿರುತ್ತೆ. ಪಡ್ಡು ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್. ಈ ಥರದಲ್ಲಿ ಒಂದ್ಸರಿ ಟ್ರೈ ಮಾಡಿಕೊಳ್ಳಿ. ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಕಲರ್ಫುಲ್ಲಾಗಿ ಇರುತ್ತೆ, ತುಂಬ ಟೇಸ್ಟಿ ಹಾಗೂ ಹೆಲ್ತಿಕರವಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಕಟ್ಬೋದು ಅಥವಾ ದೊಡ್ಡವರು ತೊಗೊಂಡು ಹೋಗ್ಬೋದು. ಚೆನ್ನಾಗಿರುತ್ತೆ ಈ ಪಡ್ಡು. ಡೈಲಿ ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ಆ ಥರದಲ್ಲಿ ತಿಂದು ಬೇಜಾರಾದಾಗ ಈ ಥರದಲ್ಲಿ ಮಾಡಿಕೊಳ್ಳಿ, ಚೆನ್ನಾಗಿರುತ್ತೆ ಪಡ್ಡು. ನೋಡಿ, ಈ ಥರದಲ್ಲಿ ಕ್ರಿಸ್ಪಿಯಾಗಿ ಒಳಗಡೆ ಸ್ವಲ್ಪ ಈ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಪಡ್ಡು ರೆಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.